ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ವಿಧಾನಸೌಧದಲ್ಲಿ ಸಮರ ಸಾರಿದ್ದಾರೆ. ಇತ್ತ ಕಲಾಪ ನಡೆಸಲು ಬಿಡ್ತಿಲ್ಲ ಎಂದು ಕಾಂಗ್ರೆಸ್ ಶಾಸಕರು ಅಂಗಳಕ್ಕಿಳಿದಿದ್ದಾರೆ. ಬಿಜೆಪಿ ಶಾಸಕರು ಪ್ಲೇ ಕಾರ್ಡ್ ಹಿಡಿದು ವಿಧಾನಸೌಧದ ಸುತ್ತ ಮೆರವಣಿಗೆ ಮಾಡಿದ್ರೆ ಕಾಂಗ್ರೆಸ್ ಕೂಡ ಕೌಂಟರ್ ಪ್ರೊಟೆಸ್ಟ್ ಮಾಡಿದೆ. ವಿಧಾನಸೌಧದ ಸುತ್ತಲೂ ರಾಜಕೀಯ ನಾಯಕರ ಹೈಡ್ರಾಮಾ, ವಿಪಕ್ಷಗಳ ಶಕ್ತಿ ಸೌಧ ಪ್ರದಕ್ಷಿಣೆ, ಕೈ ಶಾಸಕರಿಂದಲೂ ಪ್ರತಿಭಟನೆ. ರೈತರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸದನ ನಡಿಬೇಕು, ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯದ ರೈತನ ಹಿತವನ್ನ ಅಡಚಣೆ ಮಾಡ್ತಾರಂತ ಬಿಜೆಪಿಗೆ ವಿಧಾನಸೌಧ ಮತ್ತು ವಿಧಾನ ಪರಿಷತ್ ಎರಡೂ ಕಲಾಪಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಧ್ವನಿ ಜೋರಾಗ್ತಿದೆ. ನಿನ್ನೆ ಕೆಂಗಲ್ ಗೇಟ್ ಮುಂದೆ ಧರಣಿ ಕುಳಿತಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಪಡೆ ಇಂದು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಇಡೀ ವಿಧಾನಸೌಧಕ್ಕೆ ಒಂದು ಸುತ್ತು ಹಾಕಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದೆ. ಸರ್ಕಾರದ ವಿರುದ್ಧ ಪ್ಲೇಕಾರ್ಡ್ ಪ್ರದರ್ಶಿಸುತ್ತಾ ಸಚಿವರ ವಜೆಗೆ ಪಟ್ಟು ಹಿಡಿದಿದ್ದಾರೆ. ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಅವರ ಹೆಸರಿದೆ, ಅಪರಾಧಿ. ಈಗ ಪ್ರಾಸಿಕ್ಯೂಷನ್ಗೆ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಅವರ ಹೆಸರಿಲ್ಲ ಅಂದ್ರೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಹೆಂಗೆ ಪರ್ಮಿಷನ್ ಕೇಳ್ತಾರೆ ಅವರು? ಪ್ರಶ್ನೆ ಮಿಸ್ಟರ್ ಪರಮೇಶ್ವರ್, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಿಸ್ಟರ್ ಪರಮೇಶ್ವರ್, ಅವ್ರ ಹೆಸರು ಸಿಬಿಐನಲ್ಲಿ ಇಡಿನಲ್ಲಿ ಇಲ್ಲ ಅಂದ್ರೆ ಪರ್ಮಿಷನ್ಗೆ ರಾಜ್ಯಪಾಲರನ್ನ ಯಾಕೆ ಕೇಳ್ತಾರೆ? ಹೆಸರಿಲ್ದವ್ರು ಕೇಳಕ್ಕೆ ಯಾವ ಅಧಿಕಾರ ಇದೆಯಾ? ಅಷ್ಟಾದ್ರೂ ಕಾಮನ್ ಸೆನ್ಸ್ ಬೇಡವಾ ಕಾಂಗ್ರೆಸ್ ಅವ್ರು ನಿಮ್ಗೆ? ನಾವೇನು ಕಮ್ಮಿ ಇಲ್ಲ ಅಂತ ಫೀಲ್ಡ್ಗಳದ ಕಾಂಗ್ರೆಸ್ ಶಾಸಕರು ಬಿಜೆಪಿ ಹೋರಾಟಕ್ಕೆ ಕೌಂಟರ್ ಪ್ರೊಟೆಸ್ಟ್ ಮಾಡಿದ್ದಾರೆ. ಸದನ ನಡೆಸಲು ಬಿಡಿ ಎಂದು ಆಗ್ರಹಿಸಿ ಕಾಂಗ್ರೆಸ್ ಶಾಸಕರಾದ ಬಿಕೆ ಸಂಗಮೇಶ್ ಹಾಗೂ ರಂಗನಾಥ್ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧರಣಿಗೆ ಕುಳಿತರು. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆಗೆ ಅವಕಾಶ ನೀಡದೆ ಬಿಜೆಪಿ ಕಾಲಹರಣ ಮಾಡುತ್ತಿದೆ ಎಂದು ಆಡಳಿತ ಪಕ್ಷದ ನಾಯಕರು ನೇರ ವಾಗ್ದಾಳಿ ಮಾಡಿದ್ದಾರೆ. ಈ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಅವರ ನಡವಳಿಕೆಯ ವಿರುದ್ಧ ವಿಧಾನಸಭೆ ಒಳಗಡೆ ಮತ್ತು ವಿಧಾನ ಪರಿಷತ್ ಒಳಗಡೆ ಅವರು ನಡೀತಾ ಇರ್ತಕ್ಕಂಥ ನಡವಳಿಕೆಯ ವಿರುದ್ಧ, ಅವರ ಜನವಿರೋಧಿ ನೀತಿಯ ವಿರುದ್ಧ ನಾಳೆ ಇಲ್ಲಿ ಎಲ್ಲ ಶಾಸಕರು ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಇಲ್ಲಿ ಪ್ರತಿಭಟನೆಯನ್ನು ಮೌನವಾಗಿ ಹಮ್ಮಿಕೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಇವಾಗ ನಮಗೆ ಕಳಿಸಿದ್ದಾರೆ. ಅದರಿಂದ ನಾನು ಇಬ್ಬರು ಶಾಸಕರನ್ನು ಕೂಡ ಮನವೊಲಿಸ್ತಾ ಇದ್ದೀನಿ, ದಯಮಾಡಿ ಇವತ್ತು ಇಲ್ಲಿಗೆ ಅಂತ್ಯ ಮಾಡಿ ಅಂತೇಳಿ. ಕಳೆದ 4 ದಿನಗಳಿಂದಲೂ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಎಂಬಂತಹ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸರ್ಕಾರ ಪ್ರಕರಣದ ಚರ್ಚೆಗೆ ಸಿದ್ಧ ಎಂದರೂ ರಾಜೀನಾಮೆ ಹೊರತುಪಡಿಸಿ ಬೇರೆನ್ನನ್ನೂ ಒಪ್ಪಲು ವಿಪಕ್ಷಗಳು ಸಿದ್ಧವಿಲ್ಲ. ಪರಿಣಾಮವಾಗಿ ದಿನವೂ ಕಲಾಪ ಮುಂದೂಡಿಕೆಯಾಗುತ್ತಿದ್ದು ರಾಜ್ಯದ ಜನರ ತೆರಿಗೆ ಹಣ ನೀರಲ್ಲಿ ಹೋಮ ಮಾಡಿದಂತಾಗುತ್ತಿದೆ. ಜನರ ಸಾಲು ಸಾಲು ಸಮಸ್ಯೆಗಳನ್ನು ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬೇಕಾದ ಅಧಿವೇಶನ ಈಗ ಕೇವಲ ಆರೋಪ ಪ್ರತ್ಯಾರೋಪಗಳ ಅಖಾಡವಾಗಿದೆ. ಇದೇ ಪರಿಸ್ಥಿತಿ ನಾಳೆಯೂ ಮುಂದುವರೆದರೆ 1 ವಾರದ ಈ ಮುಂಗಾರು ಅಧಿವೇಶನ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ವ್ಯರ್ಥವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲದಂತಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.